ಟೌನ್ಶಿಪ್ ವಿರುದ್ಧ ದಳಪತಿಗಳು ರಣಕಹಳೆಯನ್ನ ಮುಳುಗಿಸಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ ಅನ್ನೋದರ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡಿ. ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಶಾಸಕರ ಆದಿಯಾಗಿ ಎಲ್ಲರಿಗೂ ಸಹ ನನ್ನ ಪಕ್ಷದ ವತಿಯಿಂದ ಬಿಡದಿ ಟೌನ್ಶಿಪ್ ವಿರುದ್ಧ ದಳಪತಿಗಳು ರಣಕಹಳೆಯನ್ನ ಮುಳುಗಿಸ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರೈತರ ಭೂ ಸ್ವಾಧೀನ ಕ್ರಮವನ್ನ ಖಂಡಿಸಿ ದಳಪತಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಪ್ರತಿಭಟನೆ ಸಾಗ್ತಾ ಇದೆ. ವಿಧಾನಸೌಧ ಚಲೋಗೆ ಇದೀಗ ಕಾರ್ಯಕರ್ತರು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ, ರೈತರು ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೇವನಿಂದಲೂ ಕೂಡ ಈ JDSನ ನಾಯಕರು ಯಾವ ರೀತಿಯಾಗಿ ರೈತರ ಪರವಾಗಿ ನಿಂತಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ನಡೆಯಿತು. 2 ದಿನಗಳ ಕಾಲ ಪಾದಯಾತ್ರೆಯನ್ನು ಕೂಡ ನಡೆಸಿದ್ರು ದಳಪತಿಗಳು. ಇವತ್ತು ವಿಧಾನಸೌಧವನ್ನ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಸಜ್ಜಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಒಗ್ಗಟ್ಟು ಪ್ರದರ್ಶನ ಇಲ್ಲಿ ಕಾಣಸಿಗ್ತಾ ಇಲ್ಲ. ಯಾರ್ಯಾರ ನಡುವೆ ಅಂತಂದ್ರೆ ಬಿಜೆಪಿ ಮತ್ತೆ JDSನ ನಡುವೆ ಎಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿ ತೇಪೆ ಹಾಕುವಂತಹ ನಾಯಕರುಗಳು. ಆದರೆ ಇವತ್ತು ಪ್ರತಿಭಟನೆಗೆ ಯಾವ ಒಬ್ಬ ಬಿಜೆಪಿ ನಾಯಕರು ಕೂಡ ಆಗಮಿಸಿಲ್ಲ. ಫ್ರೀಡಂ ಪಾರ್ಕ್ನಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ ಅದರಲ್ಲಿ ಬರೀ JDS ಮಾತ್ರ ಪಾತ್ರವನ್ನ ವಹಿಸ್ತಾ ಇರೋದು ಮೇಲ್ನೋಟಕ್ಕೆ ಕಾಣಸಿಗ್ತಾ ಇದೆ. ಸೊ ಮತ್ತೊಂದು ಕಡೆ ರೈತರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಫ್ರೀಡಂ ಪಾರ್ಕ್ನಿಂದ ಹಿಡಿದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅನ್ನುವಂತಹ ಕರೆಯನ್ನ ಕೂಡ ಈಗಾಗಲೇ ಕೊಡಲಾಗಿದೆ. ಅದರಂತೆಯೇ ಮುತ್ತಿಗೆ ಹಾಕೋದಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಹೇಳಿ ಒಂದು ಕಡೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಬಟ್ ಆದರೆ ನಾವು ಮುತ್ತಿಗೆ ಹಾಕಿಯೇ ತೀರ್ತೀವಿ ಅಂತ ಹೇಳಿ JDSನ ನಾಯಕರು ಸಿದ್ಧತೆಯನ್ನ ಕೂಡ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ದೇವೇಗೌಡರು ಕೂಡ ಭಾಗಿಯಾಗಿದ್ದಾರೆ. ನೂರಾರು ಕಾರ್ಯಕರ್ತರು ಕೂಡ ಈ ಸಂದರ್ಭದಲ್ಲಿ ಇದ್ದಾರೆ. ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದೀರಿ. ಬೈರಮಂಗಳ ಹಾಗೂ ಕೆಂಚಗಾರನಹಳ್ಳಿ ಭಾಗದ 9 ರೆವಿನ್ಯೂ ಗ್ರಾಮಗಳ ಬಾಧಿತ ಪ್ರದೇಶದ ರೈತರು ತಾವೆಲ್ಲರೂ ಕೂಡ ಇವತ್ತು ಅಪಾರ ಸಂಖ್ಯೆಯಲ್ಲಿ ತಮ್ಮ ಹಾಗೂ ನಮ್ಮ ಈ ಒಂದು ಹೋರಾಟಕ್ಕೆ, ರೈತರ ಅಸ್ತಿತ್ವದ ಒಂದು ಹೋರಾಟಕ್ಕೆ ಅಪಾರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿದ್ದೀರಿ. ತಮ್ಮಗಳ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು, ರೈತ ಪರ ನಾಯಕರು, ಅವರ ಜೀವನದ ಉದ್ದಕ್ಕೂ ಕೂಡ ರೈತರ ಚಳುವಳಿಗಳಲ್ಲಿ ರೈತರ ಬದ್ಧತೆ ಮತ್ತು ಕಾಳಜಿಯೊಂದಿಗೆ, ನಿರಂತರ ರೈತರ ಸೇವೆಯೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥ ಮಾನ್ಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಪ್ಪಾಜಿಯವರು, ದೇವೇಗೌಡರು ಸಾಹೇಬರು ಇವತ್ತಿನ ಈ ಒಂದು ಹೋರಾಟಕ್ಕೆ ತಮ್ಮೆಲ್ಲರಿಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥದಕ್ಕೆ ಆಗಮಿಸಿದ್ದಾರೆ.